ನಮಸ್ತೆ, ಸ್ವಾಗತ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸೆಷನ್ ಅಲ್ಲಿ ನಾವು ಸತ್ಯವೇ ಗೆಲ್ಲುತ್ತೆ, ಸತ್ಯವನ್ನ ಬಿಟ್ಟು ಬೇರೆ ಅಂತಂದ್ರೆ ಸುಳ್ಳು ಗೆಲ್ಲಲ್ಲ, ಸತ್ಯವೇ. ನಾನು ಬೆಳಗ್ಗೆ ನೀರನ್ನೇ ಕುಡಿತೀನಿ, ನೀರನ್ನು ಬಿಟ್ಟು ಬೇರೆ ಯಾವುದನ್ನು ಕುಡಿಯಲ್ಲ ಅನ್ನೋ ಪಕ್ಷದಲ್ಲಿ ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಿದೀವೋ ಅಥವಾ ಯಾವುದು ಗೆಲ್ಲುತ್ತೆ ಅಥವಾ ಯಾವುದ್ರ ಬಗ್ಗೆ ನಾವು ಹೇಳ್ತಿದೀವೋ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಒತ್ತಿ ಹೇಳಬೇಕಿದ್ರೆ, ಅದಕ್ಕೆ ಇಂಪಾರ್ಟೆನ್ಸ್, ಅದಕ್ಕೆ ಮಹತ್ವವನ್ನು ಕೊಟ್ಟು ಹೇಳಬೇಕಿದ್ರೆ ಅದೇ, ಅದನ್ನೇ ಅಂತ ಏನನ್ನ ನಾವು ಬಳಸ್ತೀವೋ ಅದನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ನೋಡಿ. ಸತ್ಯವೇ ಗೆಲ್ಲುತ್ತೆ, ಸತ್ಯವನ್ನು ಬಿಟ್ಟು ಬೇರೆ ಯಾವುದು ಗೆಲ್ಲಲ್ಲ ಅಲ್ವಾ? ಸೊ ಅದು ನಮಗೆ ನಿಶ್ಚಯ ಇದೆ, ಸತ್ಯನೇ ಗೆಲ್ಲೋದು. ಸೊ ಆವಾಗ ನಾವು ಸೆಂಟೆನ್ಸ್ ಅನ್ನ ಹೇಗೆ ಹೇಳ್ತೀವಿ ಅಂತಂದ್ರೆ, ಸತ್ಯಂ ಏವ ಜಯತೆ ಅಂತಂದ್ರೆ ಸತ್ಯಂ ಏವ ಅನ್ನೋ ಎರಡು ಪದ ಸೇರಿ ಸತ್ಯವೇ ಅನ್ನುವಂತಹ ಅರ್ಥವನ್ನ ನಮ್ಗೆ ಕೊಡ್ತಾ ಇದೆ. ಸತ್ಯವೇ ಗೆಲ್ಲುತ್ತೆ, ಸತ್ಯಂ ಏವ ಜಯತೆ. ಸೊ ನಾವ್ ಈ ಸೆಂಟೆನ್ಸ್ ನ ಕೇಳೇ ಇರ್ತೀವಿ ಅಲ್ವಾ? ಸೊ ಸತ್ಯಂ ಏವ ಜಯತೆ, ಸತ್ಯವೇ ಗೆಲ್ಲುತ್ತೆ. ನದಿ ಅಲ್ಲೇ ಇದೆ, ಇನ್ನೆಲ್ಲೋ ಇಲ್ಲ. ಎಲ್ಲಿದೆ? ಅಲ್ಲೇ ಇದೆ, ಆ ಜಾಗದಲ್ಲೇ ಇದೆ ಅಂತ ಹೇಳ್ಬೇಕಿದ್ರೆ ಅಲ್ಲೇ ಅಂತ ಹೇಳ್ತೀವಿ. ಸೊ ಅದನ್ನ ಹೇಗೆ ಹೇಳೋದು? ನದಿ ತತ್ರ ಅಸ್ತಿ ಅಂತಂದ್ರೆ ಅಲ್ಲಿದೆ, ಅಲ್ಲಿಯೇ ಇದೆ ಅಂತ ಹೇಳ್ಬೇಕಿದ್ರೆ ತತ್ರ ಏವ ಅಸ್ತಿ, ಅಲ್ಲಿಯೇ ಇದೆ, ತತ್ರ ಏವ ಅಸ್ತಿ. ನಾವಿಲ್ಲಿ ಗಮನಿಸ್ಬೇಕು ವ್ಯತ್ಯಾಸವನ್ನ. ತತ್ರ ಅಸ್ತಿ ಅಂತಂದ್ರೆ ಅಲ್ಲಿದೆ, ಅಲ್ಲಿಯೇ ಇದೆ ಅಂತಂದ್ರೆ ಬೇರೆ ಎಲ್ಲೋ ಇಲ್ಲ, ಅಲ್ಲಿನೇ ಇದೆ, ಆ ಜಾಗದಲ್ಲೇ ಇದೆ ಅಂತ ಅರ್ಥ. ಜ್ಞಾನಂ ಏವ ಶ್ರೇಷ್ಠಂ ಅಂತಂದ್ರೆ ಜ್ಞಾನವೇ ಶ್ರೇಷ್ಠ, ಜ್ಞಾನವನ್ನ ಬಿಟ್ಟು ಬೇರೆ ಶ್ರೇಷ್ಠವಾಗಿರುವಂತದ್ದು ಇಲ್ಲ. ಜ್ಞಾನಂ ಏವ, ನಾವು ಯಾವುದ್ರ ಬಗ್ಗೆ ಹೇಳ್ತಿರ್ತೀವೋ, ಈ ಎಕ್ಸಾಂಪಲ್ ಜ್ಞಾನಂ ಏವ ಶ್ರೇಷ್ಠಂ ಅಂತ ಹೇಳಿದ್ವಿ ಅಲ್ವಾ? ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ಬೇಕಿದ್ರೆ ಜ್ಞಾನಂ ಅಂತ ಶಬ್ದ, ಆಮೇಲೆ ಅದೇ ಅಂತ ಹೇಳ್ಬೇಕಿದ್ರೆ ಅದರ ನಂತರ ಏವಂ, ಆಮೇಲೆ ಅದು ಶ್ರೇಷ್ಠ, ಅದು ಯಾವ ತರ ಇದೆ ಅಥವಾ ಎಲ್ಲಿದೆ ಅಂತ ವರ್ಡನ್ನ ನಾವು ಆಡ್ ಮಾಡ್ಬೋದು. ಮೊದಲು ಯಾವ್ದ್ರ ಬಗ್ಗೆ ನಾವು ಹೇಳ್ತಿದೀವೋ ಆ ವರ್ಡ್, ಅದೇ ಅಂತ ಹೇಳೋದಕ್ಕೆ ಏವಂ ಅಂತ ಜೋಡಿಸ್ಬೇಕು. ನಂತರ ಅದು ಏನು, ಎಲ್ಲಿದೆ ಅಥವಾ ಹೇಗಿದೆ ಅಂತ ಅದ್ರ ಬಗ್ಗೆ ಹೇಳುವಂತಹ ವರ್ಡ್ನ ನಾವು ಆಡ್ ಮಾಡ್ತೀವಿ. ಸೊ ಜ್ಞಾನಂ ಏವ ಶ್ರೇಷ್ಠಂ, ಜ್ಞಾನವೇ ಶ್ರೇಷ್ಠ. ಮರದಲ್ಲಿ ಹಣ್ಣೇ ಇಲ್ಲ, ಮರದಲ್ಲಿ ಹಣ್ಣೇ ಇಲ್ಲ. ವೃಕ್ಷೆ ಫಲಂ ಏವ ನಾಸ್ತಿ, ಬೇರೆ ಎಲ್ಲ ಇದೆ ಆದ್ರೆ ಹಣ್ಣೇ ಇಲ್ಲ. ಹೂವಿದೆ, ಎಲೆ ಇದೆ, ಕೊಂಬೆಗಳಿದೆ, ಆದ್ರೆ ಏನಿಲ್ಲ? ಹಣ್ಣೇ ಇಲ್ಲ. ಫಲಂ ಏವ ನಾಸ್ತಿ. ಪತಿಹಿ ಇದಾನೀಂ ಏವ ಆಗಚ್ಚತಿ, ಪತಿ ಗಂಡ ಈಗ ಬರ್ತಾನೆ, ಆದ್ರೆ ಈಗ್ಲೇ ಬರ್ತಾನೆ ಅಂತ ಹೇಳ್ಬೇಕಿದ್ರೆ ಇದಾನೀಂ ಏವ ಆಗಚ್ಚತಿ, ಪತಿಹಿ ಇದಾನೀಂ ಏವ ಆಗಚ್ಚತಿ. ನಾವು ಅವತ್ಯಾರನ್ನ ನೋಡಿದ್ವಲ್ಲ, ಅವನೇ ಇವನು, ಇವನೇ ಅವನು ಅಂತ ಹೇಳ್ಬೇಕಿದ್ರೆ ಹೇಗೆ ಹೇಳ್ತೀವಿ? ಅಯಂ ಏವ ಸಹ, ಇವನೇ ಅವನು, ಇವನೇ. ಅಯಂ ಅಂತಂದ್ರೆ ಇವನು, ಅಯಂ ಏವ ಅಂತಂದ್ರೆ ಇವನೇ, ಇವನೇ ಅವನು. ಅಯಂ ಏವ ಸಹ. ವಿದ್ಯಾ ಏವ ಶ್ರೇಷ್ಠ, ವಿದ್ಯೆಯೇ ಶ್ರೇಷ್ಠ. ನಾನು ಬೆಳಗ್ಗೆ ನೀರನ್ನೇ ಕುಡಿತೀನಿ, ಟೀನೋ ಕಾಫಿನೋ ಕಷಾಯನೋ ಅಥವಾ ಗ್ರೀನ್ ಟೀನೋ ಇನ್ಯಾವುದನ್ನು ಕುಡಿಯಲ್ಲ. ಅಹಂ ಜಲಂ ಏವ ಪಿಬಾಮಿ, ನೀರನ್ನೇ ಕುಡಿಯುತ್ತೀನಿ. ಅಹಂ ಜಲಂ ಏವ ಪಿಬಾಮಿ. ಲತಾ ಇವತ್ತೇ ಬರ್ತಿದ್ದಾಳೆ, ಲತಾ ಅದ್ಯ, ಇವತ್ತು ಅಂತಂದ್ರೆ ಅದ್ಯ, ಅದ್ಯ ಏವ ಆಗಚ್ಚತಿ, ಇವತ್ತೇ, ಅದ್ಯ ಏವ ಆಗಚ್ಚತಿ. ತಮ್ಮ ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಅನುಜಃ ಅತ್ರ ಏವ ಅಸ್ತಿ, ಅನುಜಃ ಅತ್ರ ಏವ ಅಸ್ತಿ, ಇಲ್ಲಿಯೇ ಇದ್ದಾನೆ. ಕಾ ಉಮಾ, ಯಾರು ಇಲ್ಲಿ ಉಮಾ? ಉಮಾ ಅನ್ನೋ ಹೆಸರಿನವರು ಯಾರು ಅಂತಂದ್ರೆ ಅವಳೇ ಅಂತ ಹೇಳ್ತೀವಲ್ಲ. ಸೊ ಸಾ ಏವ ಉಮಾ, ಅವಳೇ ಉಮಾ, ಸಾ ಏವ ಉಮಾ. ಕಥೆ ಬುಕ್ಕಲ್ಲೇ ಇದೆ ನೋಡು ಅಂತ ಹೇಗೆ ಹೇಳೋದು? ಕಥಾ
ಪುಸ್ತಕೆ ಏವ ಅಸ್ತಿ. ಕಥಾ ಕುತ್ರ ಅಸ್ತಿ? ಕಥಾ ಪುಸ್ತಕೆ ಏವ ಅಸ್ತಿ. ಪುಸ್ತಕದಲ್ಲೇ ಕಥೆಯು ಇದೆ. ಇದೇ ಧರ್ಮ. ಯಾವುದು ಧರ್ಮ? ಇದೇ ಧರ್ಮ. ಏಷಃ ಏವ ಧರ್ಮಃ. ಏಷಃ ಏವ ಧರ್ಮಃ. ಇದೇ ಧರ್ಮ. ಸೊ ಹೀಗೆ ನಾವು ಏವ ಅನ್ನುವಂತಹ ಪ್ರಯೋಗವನ್ನ ಸಂಸ್ಕೃತದಲ್ಲಿ ಹೇಗ್ ಮಾಡ್ತಾರೆ, ಅದರ ಅರ್ಥ ಏನು ಅನ್ನುವಂಥದ್ದನ್ನ ಈ ಸೆಷನ್ ಅಲ್ಲಿ ನೋಡಿ. ಇವತ್ತು ಹೇಳ್ಕೊಟ್ಟಂತಹ ಅಂಶಗಳು ನಿಮಗೆ ಅರ್ಥ ಆಗಿದ್ರೆ ನೀವು ಬೆಳಗ್ಗೆ ಏನನ್ನ ಕುಡಿತೀರಾ, ಯಾವುದೋ ಒಂದು ಇರುತ್ತೆ ಪರ್ಟಿಕ್ಯುಲರ್ ಆಗಿ ನೀವು ಇದನ್ನೇ ಕುಡಿತೀರಾ ಅಂತಿರುತ್ತಲ್ವಾ. ಹಾಗಿದ್ರೆ ನೀವು ಬೆಳಗ್ಗೆ ನಾನು ಇದನ್ನೇ ಕುಡಿತೀನಿ, ಇದನ್ನೇ ಬೆಳಗ್ಗೆ ನಾನು ಏನನ್ನ ಕುಡಿತೀನಿ, ಇದನ್ನ ಬಿಟ್ಟರೆ ನಾನು ಬೇರೆ ಏನು ಕುಡಿಯಲ್ಲ ಅನ್ನುವಂಥದ್ದು ಯಾವುದಿದೆ ಅನ್ನೋದನ್ನ, ಹಾಗೆ ವಿದ್ಯಾ ಇವತ್ತೇ ಹೋಗ್ತಾಳೆ ಅನ್ನೋದನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದ.